ನಾವೆಲ್ಲ ಹೋಗಿದ್ವಲ್ಲ ಕೃಷ್ಣಗೆ ಹೋಗಿ ನಾನು ನಿಮ್ಮ ಜಿಲ್ಲೆ ನಿಮ್ಗೆ ಒಳ್ಳೇದಾಗಬೇಕು ಅಂತಾನೆ ನಾವು ಇದು ನನಗೆ ನಾನು ಇದಕ್ಕೆ ಕೈ ಹಾಕ್ತೀನಿ. ಇದೇ ಪ್ರತಿ ಏನು ಬೇರೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದಾಗ ಕೂಡ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದಾಗ ಕೂಡ ಪ್ರತಿ ಇಂಡಸ್ಟ್ರಿ ಆಗ ಅವತ್ತಿನ ಕಾಲದ ಸರ್ಕಾರ ಯಾವ ರೀತಿ ಅವತ್ತು 16,000 ಎಕರೆ ಹೋಯ್ತು. ಟೊಯೋಟೋ ಬಂತು, ಪುರ ಇಂಡಸ್ಟ್ರೀಸ್ ಎಲ್ಲ ಆಯಿತು. DC ತಮ್ಮಣ್ಣ ಅಧಿಕಾರಿ ಎಲ್ಲ ಈಗ ಅದಾದ್ಮೇಲೆ ದಿನ 35-40 ವರ್ಷ ಗೌರವಾನ್ವಿತರಾದ ಇರ್ಬೋದು, ಅವರೆಲ್ಲ ಕೂಡ ಇದನ್ನ ಆಳ್ಕೊಂಡು ಎಲ್ಲ ಸೇರಿ ಆಳ್ತ ಮಾಡಿ ಕೊನೆಗೆ ಅವರು ಈ ಟೌನ್ಶಿಪ್ ಆಗಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಟೌನ್ಶಿಪ್ ಆಗಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಇದನ್ನ ಅವತ್ತೇ ಯಾವ್ದಾದ್ರು ಒಂದು ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡೋದಕ್ಕೆ ಅದಕ್ಕಿಂತ ಏನೋ ನನಗೆ ಗೊತ್ತಿಲ್ಲ. ಅವ್ರ ಕೈಯಲ್ಲಿ ಇದನ್ನ ಬಿಡುಗಡೆ ಮಾಡಕ್ಕೆ ಅವ್ರ ಕೈಲಿ ಆಗಲಿಲ್ಲ. 2 ಬಾರಿ ಚೀಫ್ ಮಿನಿಸ್ಟರ್ ಕೂಡ ಅವ್ರ ಕೈಲಿ ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ರು ಕೂಡ ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ಈ ಮಧ್ಯದಲ್ಲಿ ಈ ಜಾಗನೆಲ್ಲ DLFಗೆ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿ DLF ಅವ್ರ ಕೈಲು ಗೊತ್ತಿದೆ ನಿಮ್ಗೆ. DLF ತಗೊಂಡು ಅವರು ಬಂದು ಇಲ್ಲಿ ನೀರು, ಉಷ್ಣಾವಧಿ ನದಿ ನೀರು ಇದನ್ನೆಲ್ಲ ನೋಡ್ಬಿಟ್ಟು ಮನೆಗೆ ನಮ್ಮ ಕೈಲೂ ಆಗುದಿಲ್ಲ ಅವರು ದುಡ್ಡ ವಾಪಸ್ಸು ಒಂದ್ ಕಡೆ ಹೇಳಪ್ಪ ಆಯ್ತಾಯ್ತು ಬಿಡುವಲ್ಲಿ ವಾಪಸ್ಸು ತೆಗೆದು ಹೋದ್ರು. ಈ ಮಧ್ಯೆ 9,000 ಎಕರೆ 9,600 ಎಕರೆಯಲ್ಲಿ 1,000 ಎಕರೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ 912 ಎಕರೆ ರೈತರು ಒಂದು 10%, ಯಾರು ಒಂದು 10% ನಂಗೆ ಗೊತ್ತಿಲ್ಲ. ಶಿವಕುಮಾರ್ದೋ ಬಾಲಕೃಷ್ಣ ಕೊಡೋದು ನಿಮ್ದು ಒಟ್ಟೊಳಗೆ ರೈತರಿತ್ತು. ಅವರು ಬಂದು ದುಡ್ಡು ಇಸ್ಕೊಂಡು ಒಂದು 75 ಲಕ್ಷನೋ 1 ಕೋಟಿನೋ ಎಕರೆ ಇಸ್ಕೊಂಡು 1 ಕೋಟಿ ಸರ್. ಮೇನ್ ರೋಡ್ 1 ಕೋಟಿ 35 ಲಕ್ಷ, ಸಬ್ ರೋಡ್ಗೆ 1 ಕೋಟಿ 1 ಕೋಟಿ ಇಸ್ಕೊಂಡು ಮಾಡಿದ್ರು. ನಾನು ತಗರಾಜಿ ಕೊಟ್ಟೆ. ಯಾರು ಒಬ್ಬರು ಏನಾದ್ರು ನೀವು ಮಾತಾಡಿದ್ರ? ರೈತರಿಲ್ಲ, ಅಲ್ಲೇ ರೈತರಿಲ್ಲ, ಯಾರೋ ರೈತರಿಲ್ಲ ಅಲ್ಲೇ. ಅವತ್ತು ಕೂಡ ಒಂದು ತೀರ್ಮಾನ ಆಯ್ತು. ಅದಾದ್ಮೇಲೆ ಅವರು ಕೊಟ್ಟರು, ತಿಮ್ಮೇಗೌಡನೋ ಇನ್ನೊಬ್ಬರು ಕೊಟ್ಟರು. ತಿಮ್ಮೇಗೌಡ ಎಷ್ಟು ತಗೊಂಡ್ರು, ಏನ್ ಮಾಡಿದ್ರು ಈಗ ಅದೆಲ್ಲ ನಾವು ಚರ್ಚೆ ಮಾಡ್ತೀವಿ. ನಮ್ಮ ಸರ್ಕಾರಿ ದಾಖಲೆ ಏನಿರೋದು ಇದಿದೆ. ನಮ್ಮ ಜಿಲ್ಲೆಗೆ ಗೌರವ ಬರಬೇಕು ಅಂತ ಈಗ ನೀವು ನನಗೆ ಅಧಿಕಾರ ನಮ್ಮ ಜನ ಅರ್ಜಿಯನ್ನು ಕೊಟ್ಟಿದ್ದೀವಿ. ಕೊಟ್ಟಾದ್ಮೇಲೆ ಕೊನೆಗೆ ಆಗ ಹಿಂದೆ ಸಿದ್ದರಾಮಯ್ಯ ಕಾಲದಲ್ಲಿ ರಾಜು ಮಂತ್ರಿ ಆದಾಗ ಇದನ್ನ ಒಂದು ಹೊಸ ರೂಪ ಅವರೇನೋ ಒಂದು ತೀರ್ಮಾನ ಮಾಡಿದ್ರು. ಅದು ಮುಂದಕ್ಕೆ ಹೋಯ್ತು. ಯಾರು ಕೂಡ ಈ ಒತ್ತಡ ಇತ್ತು ಇದನ್ನ ಬಿಡಬೇಕು ಅನ್ನೋದು ಒತ್ತಡ ಕೊಡೋದು. ಆದರೆ ಕಾನೂನು ಚೌಕಟ್ಟಿನಲ್ಲಿ ಇದು ಮಾಡಕ್ ಆಗುದಿಲ್ಲ ಅನ್ನೋದು ಬಂದ ಮೇಲೆ ಕೊನೆಗೆ ಅದಕ್ಕೆ ಈಗ ನಮ್ಮ ಕಾಲಕ್ಕೆ ಅದು ಬಂತು. ನಾನು ಅದಕ್ಕೆ ಯೋಚನೆ ಮಾಡಿದೆ. ಈ ಮಧ್ಯದಲ್ಲಿ ಮೊದಲು ಇದು ನೋಟಿಫಿಕೇಶನ್ ಆದಾಗ ಇದು ಗೈಡೆನ್ಸ್ ಮೇಲೆ ಬಹಳ ಕಡಿಮೆಗೆ ತೀರ್ಮಾನ ಆಯಿತು. ಹಿಂದೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಬಿಲ್ದಿ ಇಂಡಸ್ಟ್ರಿ 6 ಲಕ್ಷ, 5 ಲಕ್ಷ, 7 ಲಕ್ಷ, 8 ಲಕ್ಷಕ್ಕೆ ಯಾರು 8 ಲಕ್ಷದ ಮೇಲೆ ಒಬ್ರಿಗೂ ಜಮೀನು ದುಡ್ಡು ನಂದು ಮೇನ್ ರೋಡಲ್ಲೇ ದುಡ್ಡಿತ್ತು. ದ್ರಾಕ್ಷಿ ತೋಟ ಇತ್ತು, ನೋಡಿದ್ದೀರಾ ನೀವು? ಇದನ್ನ ಶೆಟ್ಪೇಟ್ ಅವರಲ್ಲ, ಈಗ ಸದಾನಂದ ತೋಟ ಕೊಡ್ತಾರೆ, ತಗೊಂಡವ್ರಲ್ಲ, ವೀರಪ್ಪನವ್ರ ಆಸ್ತಿ ಇತ್ತ. ನಂದು 12 ಎಕರೆ ನಂದು ಜಮೀನಿತ್ತು. ಆಗ ಏನ್ ಮಾಡೋದು ಆಯ್ತು. ಕೊನೆಗೆ ಅವ್ರಿಗೂ ಇಂಡಸ್ಟ್ರಿ ನಂದು
ಮೇನ್ ರೋಡ್ ಇದೆ ನಂದನ್ನು 18 ರೂಪಾಯಿ ತಗೋಬೋದು. ಆಯ್ತು, ಇದೇನು ಮಾಡೋಕ್ಕಾಗಲ್ಲ. ಈಗ ನಾವು ನಿಮ್ಗೇನಾದ್ರು ಮಾಡಿ ಸಹಾಯ ಮಾಡಬೇಕು ಅಂತ ಆಸೆ. ಬಾಲಕೃಷ್ಣ ಅವರು 100 ಮೀಟಿಂಗ್ ಮಾಡೋದು. ಬಾಲಕೃಷ್ಣ, ಸುರೇಶ್ ಇಬ್ಬರು ಸೇರಿ ಅಧಿಕಾರಿಗಳು ಕರ್ಕೊಂಡು ಯಾವ ರೀತಿ ಮಾಡ್ಬೋದು, ಏನು ಮಾಡ್ಬೋದು ಅನ್ನೋದು ಒಂದು 100 ಮೀಟಿಂಗ್ ನಿಮಗೆ ಸಹಾಯ ಮಾಡಬೇಕು ಅಂತೇಳಿ ಮಾಡಿದ್ರು. ಅವ್ರಿಗೂ ಜವಾಬ್ದಾರಿ ಇಲ್ವೇ? ಅವರು MLA ಇಲ್ವೇ? ರೈತರ ಪರ ಇಲ್ಲ ಅವರು, ಅದು ಬೇಕಿಲ್ಲ ನಮ್ಗೆ. ಅವರು ಮೀಟಿಂಗ್ ಅಧಿಕಾರಿಗಳ ಜೊತೆ ಮಾಡ್ತಾರೆ. ಯಾವ ಲೆಕ್ಕ ಅದು? ಅಧಿಕಾರಿಗಳ ಜೊತೆ ಮೀಟಿಂಗ್ ಬೇಕಿಲ್ಲ ನಮ್ಗೆ. ನಮ್ಮ ಹತ್ರ ಬರ್ಬೇಕು, ನಮ್ಮ ಹತ್ರ ಬರ್ಬೇಕು. ನೀವು ಧಿಕ್ಕಾರ ಕರಿಬೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗುದಿಲ್ಲ. ನಾವು ನಿಮ್ಗೆ ಏನೋ ಒಬ್ಬರೇ ಎಲ್ಲ ಕಂಡಿರೋನು ಮಧ್ಯದಲ್ಲಿ ಮಾತಾಡ್ಬೇಡ. ಏನ್ ರೈತರ ಪರ ರಾಜಕಾರಣ ಮಾಡಂಗೆ ನೀವು ರಾಜಕಾರಣ ಮಾಡ್ಕೋ, ಯಾರು ಬೇಡ ಅಂತ ಸಿಎಂ ಅವ್ರು ಮಾತಾಡ್ತಾವ್ರೆ, ದಯಮಾಡಿ ಮಾತಾಡ್ರಿ. ನಾನು ಹೇಳ್ತಾ ಇದೀನಿ ಕೇಳಿ, ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಎದುರಿಕೆಗೆ ಇದಕ್ಕೆ ನನ್ನ MLA ನೀನು ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನು ಇಲ್ಲಿಂದ ಒಯ್ದಾಡ್ತೀನಿ. ನೀವೇನ್ ಬೇಕಾದ್ರೂ ಮಾಡ್ತೀನಿ. ನಾವೇನೋ ಪಾಪ ಅವರು ನನ್ಗೆ ಗೊತ್ತಿದೆ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ, ಎಷ್ಟು ಮಾತಾಡಿದ್ದಾರೆ, ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಇಟ್ಕೊಂಡು ಸಹಾಯ ಮಾಡೋರು ಅಂತ. ಈಗ ಇವ್ರು ನಿನ್ ಪರ ಇಲ್ಲ, ಯಾವೊಂದು ಇಶ್ಯೂ ಯಾವನು ಅಕ್ವಿಷನ್ ಮಾಡ್ದ ಅವನಿನ್ ಪರನಾ? ಯಾರು ಬಿಜೆಪಿ ಗೌರ್ಮೆಂಟ್ ನಲ್ಲಿ ಇದನ್ನ ದುಡ್ಡು ಕೊಡ್ಸಲ್ಲ 1 ಕೋಟಿ ರೂಪಾಯಿ, ಅವ್ರು ನಿಮ್ ಪರನಾ? ಯಾರು ನಿಮ್ ಪರ? ಯಾವನು ಇಲ್ಲ ನಿಮ್ ಪರ. ಏನಾದ್ರು ನಿಮ್ಗೆ ಏನಾದ್ರು ಜೀವ ಕೊಡ್ಬೇಕು, ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡ್ಬೇಕು ಅಂದ್ರೆ ಬಾಲಕೃಷ್ಣ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು. ಯಾರು ಹೋರಾಟ ಮಾಡ್ತಾರ ಅಂತ ತಿಳ್ಕೊಳ್ಳಿ. ನಾನ್ ನಿಮ್ಗೆ ಹೇಳೋದು ಇಷ್ಟೇ, ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡ್ಬೇಕು ನಾನು ಮಾಡಕ್ ತಯಾರಿದ್ದೀನಿ. ನಾನು ಯಾಕೆಂದ್ರೆ ಇದು ಕಾನೂನು, ಇದು ಏನೇ ತೀರ್ಮಾನ ತೆಗೆದುಕೊಂಡ್ರು ಬರೀ ಬಿಡದಿಗೆ ಒಂದು ತೀರ್ಮಾನ ತಗೊಳಕ್ಕಾಗುವುದಿಲ್ಲ. ಇಡೀ ರಾಜ್ಯದ ಎಲ್ಲ ಅಕ್ವಿಷನ್. ನಿನ್ನೆ ಕೂಡ ನಾನು KBGN ರೈತರು, ಯಾರು ಕೃಷ್ಣಾ ಮೇಲ್ದಂಡೆ ಯೋಜನೆ, ಆ ರೈತರು ಕರ್ಸಿಸ್ಬಿಟ್ಟು ಅವ್ರದ್ದು ಕೂಡ ನಿಮ್ಗಿನ್ನ ದೊಡ್ಡ ಸಮಸ್ಯೆ ಇದೆ. 73,000 ಎಕರೆ ಒಂದ್ ಕಡೆ, 50,000 ಒಂದ್ ಕಡೆ, ಕ್ಯಾನಲ್ಗೆ 73,000 ಕಡೆ ಮುಳುಗಡೆ ಬರುತ್ತೆ. ಅವ್ರಿಗೆ ಏನ್ ತೀರ್ಮಾನ ಮಾಡಬೇಕು ಅನ್ನೋದು ಕೂಡ ಇದೆ. ಈಗ ಮೇಕೆದಾಟು ಯೋಜನೆ, ಅದಕ್ಕೂ ಕೂಡ ಯಾವ ರೀತಿ ಅಕ್ವಿಷನ್ ಮಾಡಬೇಕು ಅಂತಿದೆ. ಇದು ಬರೀ ಬೆಂಗಳೂರು ಸುತ್ತಮುತ್ತಲು ಈಗ ಇದಕ್ಕೆ BDA ಅಕ್ವಿಷನ್ ಆಗಿದೆ. ಏನ್ ತೀರ್ಮಾನ ಆಯ್ತು? ಎಲ್ಲ ಕೋರ್ಟ್ಗೆ ಹೋದ್ರು, ಕೊನೆಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದ್ರು. ಏನ್ ಮಾಡಿದ್ರು? ನಾನು ಹೊಸದಾಗಿ ಯಾವುದು ನಾನು ಮಾಡಕ್ ಹೋಗ್ತಾರೆ. ಈಗ ನೈಸ್ ಅವರು ಕೂಡ ನೋಟಿಫಿಕೇಶನ್ ಮಾಡಿದ್ದಾರೆ. ಯಾಕೆ ನೈಸ್ ನೋಟಿಫಿಕೇಶನ್ ವಜಾ ಮಾಡಕ್ಕಾಗಲಿಲ್ಲ? ಕಾನೂನಲ್ಲಿ ಬೇಕಾದಷ್ಟು ಚೌಕಟ್ಟಿದೆ. ಹಿಂದೆ ಸ್ಪೆಸಿಫಿಕ್ ನೋಟಿಫಿಕೇಶನ್ ಮಾಡಿದ್ರೆ ಅದನ್ನ ರೇಟು ಅವತ್ತಿನ ಕಾಲಕ್ಕೆ ರೇಟ್ ಕೊಡಬೇಕು ಅಂತಾನೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ. ಆದ್ರೆ ನಾನು ಇವತ್ತು ಬೇರೆಯವ್ರಿಗೆ ನಾನು ಇದನ್ನೆಲ್ಲ ಮಾಡೋಂಥ ಸಂದರ್ಭದಲ್ಲಿ ಈಗ ಪೆರಿಫೆರಲ್ ರಿಂಗ್ ರೋಡ್ಗೆ ಉತ್ತರ ಭಾಗದಲ್ಲಿ ಏನು ಪೆರಿಫೆರಲ್ ನೈಟ್ಸು ಆ ಕಡೆ ಏನು ನೋಡಿದೆ, ಅದಕ್ಕೆ ನಾನು ಮೊನ್ನೆ ತೀರ್ಮಾನ ಮಾಡಿ ಕೋರ್ಟಲ್ಲಿ ಒಂದು ತೀರ್ಮಾನ ಇದ್ದು ಕೂಡ ರೈತರು ಹಾಳಾಗಬಾರ್ದು, ರೈತರಿಗೆ ಏನಾದ್ರು ಒಂದು ಪರಿಹಾರ ಕೊಡಬೇಕು ಅಂತೇಳಿ ಅವ್ರಿಗೆ ಜಮೀನು ಕೊಡಬೇಕಾದವ್ರಿಗೆ 20% ಜಮೀನು, ಕಮರ್ಷಿಯಲ್ ಬೇಕಾದವನಿಗೆ ಒಂದು ರೇಟು, ರೆಸಿಡೆನ್ಷಿಯಲ್ ಬೇಕಾದವನಿಗೆ 40%, ಕಮರ್ಷಿಯಲ್ ಒಂದು ರೇಟು, ಒಬ್ಬನಿಗೆ ಡಬಲ್ ಪ್ರೈಸು ಅಂತೇಳಿ ಒಂದು ತೀರ್ಮಾನ ಮಾಡಿ ಒಂದು ಡಿಸಿಷನ್ ಕೊಟ್ಟಿದ್ದೀನಿ. ಈಗಾಗಲೇ ಬಂದು ರೈತರುಗಳೆಲ್ಲ ಪ್ರತಿಸ್ಕೊಂಡು ಅದಕ್ಕೆ 27,000 ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ಅದನ್ನ ನಾವು ಮಾಡ್ತೀವಿ. ಇಲ್ಲೂ ಕೂಡ ಇವತ್ತು ನಾನು ನಮ್ಮ ಆಫೀಸರ್ಸ್ ಹತ್ರ ಮಾತಾಡಿ ಇದಕ್ಕೂ ಕೂಡ ಸಾಲ ತೆಗೆದುಕೊಂಡು ಸುಮಾರು 10,000 ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ನಿಮ್ಮಲ್ಲೂ ಕೂಡ ಸುಮಾರು 70% ಜನ, 30% ನೀವು ಅರ್ಜಿ ಕೊಟ್ಟಿದ್ದೀರಿ. ಇದು ಆಗುದಿಲ್ಲ, ನೀವು ಯಾರು ಬಂದಿದ್ದೀರಿ ನೀವು ಆಗುದಿಲ್ಲ ಅಂತ ನೀವು ಅರ್ಜಿ ಕೊಟ್ಟಿದ್ದೀರಿ. ನಾನು ಇಲ್ಲ ಅಂತ ನಾನು ಹೇಳಿದ್ರು. 70% ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಧರ್ಮಪತ್ನಿ ಸೇರಿ ನಮ್ಗೆ ಕಾಂಪನ್ಸೇಷನ್ ನಮ್ಮ ಕೈಯಲ್ಲಿ ನೇರವಾಗಿ ಕೊಡಿ ಅಂತ ಅವರು ಕೂಡ, ಅವರು ಅವ್ರ ಮಗ ಇಬ್ರು ಕೂಡ ಲೆಟರ್ನ ಕೊಟ್ಟಿದ್ದಾರೆ. ಏನಪ್ಪ, ಅವರು ಕೂಡ ಕೊಟ್ಟಿದ್ದಾರೆ. ನಿಮ್ಮ ರೈತರು ನಾನು ಇದು ನಮ್ಗೆ ನಿಮ್ಗೆ ಅಕ್ವಿಷನ್ ಮಾಡಕ್ಕೆ 1 ಎಕರೆನೂ ನಮ್ಗೆ ಅವಶ್ಯಕತೆ. ಬಟ್ ಈಗ ನಾನು ಬಿಡೋ ಸ್ಟೇಜಲ್ಲಿ ಇಲ್ಲ. ನಾನು ಬಿಟ್ಟು ಯಡಿಯೂರಪ್ಪನ ತರ ಜೈಲಿಗೆ ಹೋಗಕ್ಕೆ ನಾನು ಅಂತೂ ತಯಾರಿಲ್ಲ. ಡಿನೋಟಿಫಿಕೇಶನ್ ಮಾಡಿ ನಾನು ನಿಮ್ಗೆ ಏನ್ ಸಹಾಯ ಮಾಡಬೇಕು, ಯಾವ ರೀತಿ ಪರಿಹಾರ ಕೊಡಬೇಕು ಅದನ್ನ ನಾನು ಇವತ್ತು ಚರ್ಚೆ ಮಾಡ್ತೀನಿ. ಸರ್ಕಾರ ಕೈ ಬಿಟ್ರಲ್ಲ, ನೀವು ಬಿಟ್ರಣ ಚರ್ಚೆ ಮಾಡ್ತೀರಾ? ಹಿಂದೆ ಸರ್ಕಾರ ಕೈ ಬಿಟ್ರ, ಕುಮಾರಸ್ವಾಮಿ ಕೃಷ್ಣ ಮಾತಾಡ್ಸಿದ್ರು, ಕೈ ಬಿಟ್ರು, ನೀವು ಕೈ ಬಿಡಿ. ಹೋಗಿದ್ವಲ್ಲ ಕೃಷ್ಣಗೆ, ನಾವೆಲ್ಲ ಹೋಗಿದ್ವಲ್ಲ ಕೃಷ್ಣಗೆ, ಹೋಗಿ ನಾವೇ ಆಮೇಲೆ ನೀವು ಕೂಡ ನಿಮ್ ಸಹಾಯ ನಮ್ಗೆ ಬೇಕಿಲ್ಲ ಸರ್. ಸ್ವಲ್ಪ ಹೇಳ್ತೀನಿ, ಕಾನೂನು ಚೌಕಟ್ಟಲ್ಲಿ ನಿಮ್ಗೆ ಏನ್ ಸಹಾಯ ಮಾಡಕ್ಕಾಗ್ತದೆ ಮಾಡ್ತೀನಿ.
ನೀವು ಒಳ್ಳೇದು ಮಾಡಿದ್ರು ನಾ ಕೆಟ್ಟದ್ದು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಒಳ್ಳೇದು ಮಾಡ್ತೀನಿ ನಮ್ ಜಮೀನು ಬಿಡಿ, ನಮ್ ಜಮೀನು ಬಿಡಿ.